ನಿರ್ದೇಶಕ ಎಸ್ ನಾರಾಯಣ್ ನಿಜಕ್ಕೂ ಸೊಸೆಗೆ ಕಿರುಕುಳವನ್ನ ಕೊಟ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾರಾಯಣ್ ಮನೆಗೆ ಸೊಸೆ ತಂದಿದ್ದು ಸೌಭಾಗ್ಯನ ದೌರ್ಭಾಗ್ಯನ? ಎಸ್ ನಾರಾಯಣ್ ಮನೆಯ ರಾಮಾಯಣದ ಅಸಲಿ ಕಥೆ ಏನ್ ಗೊತ್ತಾ? ಸೊಸೆ ಪವಿತ್ರ ಕೊಟ್ಟಿರೋ ದೂರಿನ ಹಿಂದಿರೋ ಆ ಸತ್ಯವೇನು? ಎಸ್ ನಾರಾಯಣ ಮನೆಯ ರಾಮಾಯಣದ ಅಸಲಿ ಕಥೆ ಏನು ಗೊತ್ತಾ? ಸೊಸೆ ಪವಿತ್ರ ಕೊಟ್ಟಿರೋ ದೂರಿನ ಹಿಂದಿರೋ ಆ ಸತ್ಯವೇನು? ಎಸ್ ನಾರಾಯಣ ಪುತ್ರ ಪವನ್ ಅನುಭವಿಸಿದ್ದ ಆ ಯಾತನೆ ಎಂಥದ್ದು? ಗ್ಯಾರಂಟಿ ನ್ಯೂಸ್ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡುತ್ತೆ. ಪವಿತ್ರ ಮತ್ತು ಪವನ್ನ ರಿಯಲ್ ಕಹಾನಿಯನ್ನ. ನಿರ್ದೇಶಕ ಎಸ್ ನಾರಾಯಣ್ ನಿಜಕ್ಕೂ ಸೊಸೆಗೆ ಕಿರುಕುಳವನ್ನ ಕೊಟ್ರ? ನಾರಾಯಣ ಮನೆಗೆ ಸೊಸೆ ತಂದಿದ್ದು ಸೌಭಾಗ್ಯನ ದೌರ್ಭಾಗ್ಯನ? ಎಸ್ ನಾರಾಯಣ ಮನೆಯ ರಾಮಾಯಣದ ಅಸಲಿ ಕಥೆ ಏನ್ ಗೊತ್ತಾ? ಸೊಸೆ ಪವಿತ್ರ ಕೊಟ್ಟಿರುವಂತಹ ದೂರಿನ ಹಿಂದಿರುವಂತಹ ಆ ಸತ್ಯವಾದ್ರೂ ಏನು? ಎಸ್ ನಾರಾಯಣ ಪುತ್ರ ಪವನ್ ಅನುಭವಿಸಿದ್ದ ಆ ಯಾತನೆ ಎಂಥದ್ದು? ಗ್ಯಾರಂಟಿ ನ್ಯೂಸ್ ಇಂಚಿಂಚು ಬಿಚ್ಚಿಡುತ್ತೆ ಪವಿತ್ರ ಪವನ್ ರಿಯಲ್ ಕಹಾನಿಯನ್ನ. ಪವನ್ ಯಾವ ರೀತಿಯಾಗಿ ಚಿತ್ರಹಿಂಸೆಯನ್ನ ಅನುಭವಿಸಿದ್ರು, ಇಬ್ಬರೂ ಕೂಡ ಪ್ರೀತಿಸಿ ಮದುವೆಯಾಗಿದ್ರು ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ. ಮತ್ತೆ ಇಬ್ಬರೂ ಮನೆಯವರು ಕೂಡ ಒಪ್ಪಿಗೆಯನ್ನ ಸೂಚಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡುವುದಕ್ಕೆ ಸಮ್ಮತಿಯನ್ನ ಕೂಡ ಕೊಟ್ಟಿದ್ರು. ಇಷ್ಟು ವರ್ಷಗಳ ಕಾಲ ಚೆನ್ನಾಗಿಯೇ ಇದ್ದಂತಹ ಇಬ್ಬರ ಜೀವನದಲ್ಲಿ ಈಗ ಬಿರುಕು ಉಂಟಾಗಿದೆ. ಪವಿತ್ರ ಮತ್ತೆ ಪವನ್ ರಿಯಲ್ ಕಹಾನಿ ಏನು? ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಇಂಚಿಂಚು ಮಾಹಿತಿಯನ್ನ. ನೀವಂದುಕೊಂಡಿಂಗಿಲ್ಲ ಈ ಒಂದು ಎಸ್ ನಾರಾಯಣ್ ಸೊಸೆ ಪವಿತ್ರ ಅಮಾಯಕಳು ಅಲ್ಲ, ಮುಗ್ಧಳು ಅಲ್ಲ, ಅಸಹಾಯಕಳು ಅಲ್ಲ. ನಾರಾಯಣ ಮನೆಯಲ್ಲಿ ಮಾತೆತ್ತಿದ್ರೆ ಕಿರೇಕ್, ಸೂಸೈಡ್ ಬೆದರಿಕೆ. ಇದು ಕೇವಲ ಮಾವ ಎಸ್ ನಾರಾಯಣ ಮನೆಯಲ್ಲಷ್ಟೇ ಅಲ್ಲ, ಹೆತ್ತ ತಂದೆ ತಾಯಿಯ ಮನೆಯಲ್ಲೂ ಪವಿತ್ರ ಸೇಮ್ ಟು ಸೇಮ್ ಕಿರಿಕನ್ನ ಮಾಡ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಅಂದುಕೊಂಡಂಗಿಲ್ಲ ಎಸ್ ನಾರಾಯಣ ಸೊಸೆ ಪವಿತ್ರ ಅಮಾಯಕಳು ಅಲ್ಲ, ಮುಗ್ಧಳೂ ಅಲ್ಲ, ಅಸಹಾಯಕಳು ಅಲ್ಲ. ನಾರಾಯಣ ಮನೆಯಲ್ಲಿ ಮಾತೆತ್ತಿದ್ರೆ ಕಿರಿಕಾಗ್ತಾ ಇತ್ತು, ಸೂಸೈಡ್ ನ ಬೆದರಿಕೆಯನ್ನ ಹಾಕ್ತಾ ಇದ್ರಂತೆ ಪವಿತ್ರ. ಇದು ಕೇವಲ ಮಾವ ಎಸ್ ನಾರಾಯಣ ಮನೆಯಲ್ಲಷ್ಟೇ ಅಲ್ಲ, ಹೆತ್ತ ತಂದೆ ತಾಯಿಯ ಮನೆಯಲ್ಲೂ ಕೂಡ ಪವಿತ್ರ ಸೇಮ್ ಟು ಸೇಮ್ ಕಿರಿಕನ್ನ ಮಾಡ್ತಾ ಇದ್ರಂತೆ. ಈಕೆ ಹೆಸರಿಗಷ್ಟೇ ಪವಿತ್ರ, ಆದ್ರೆ ಒರಿಜಿನಲ್ ಆಗಿ ಅಪವಿತ್ರ. ನೋಡಿ, ಅಂದುಕೊಂಡಂಗೆ ಇರ್ಲಿಲ್ಲ ಪವಿತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಅನ್ನೋದರ ಕುರಿತು ಮುಂದೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ತಂದೆ ತಾಯಿಯ ಮನೆಯಲ್ಲೂ ಕೂಡ ಪದೇ ಪದೇ ಪವಿತ್ರ ಅವರು ಕಿರಿಕನ್ನ ಮಾಡ್ತಾ ಇದ್ರು. ಹೆತ್ತ ತಂದೆ ತಾಯಿಯ ಜೊತೆಗೂ ಕೂಡ ಅವರು ಹೊಂದ್ಕೊಂಡು ಹೋಗ್ತಾ ಇರ್ಲಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ತಂದೆ ತಾಯಿಯ ಜೊತೆಗೆ ಹೊಂದ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಇನ್ನು ಗಂಡನ ಮನೆಯಲ್ಲಿ ಯಾವ ರೀತಿಯಾಗಿ ಅವರು ಹೊಂದ್ಕೊಂಡು ಜೀವನವನ್ನ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೀಗ ಕಾಡ್ತಾ ಇದೆ. ಅಲ್ಲೂ ಕೂಡ ಕಿರಿಕಂತೆ. ಮತ್ತೆ ಇಲ್ಲಿ ಮದುವೆಯಾದ ನಂತರವೂ ಕೂಡ ಅವರ ಮನೆಯಲ್ಲೂ ಕೂಡ ಕಿರಿಕನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇವರಿಬ್ಬರ ದಾಂಪತ್ಯಕ್ಕೆ ಈಗ ಒಂದು ಮಗು ಬೇರೆ ಇದೆ. ಈಗ ಆ ಮಗುವನ್ನ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಮೊದಲಿಗೆ ಈ ಇಬ್ಬರೂ ಕೂಡ ಪ್ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಏನೋ ಮಕ್ಕಳು ಪ್ರೀತಿ ಮಾಡಿದ್ದಾರೆ, ಆಯಿತು ಒಪ್ಕೊಂಡು ನಾವು ಮದುವೆ ಮಾಡಿಕೊಡೋಣ ಅಂತ ಹೇಳಿ
ಮದುವೆಯನ್ನ ಮಾಡಿಕೊಟ್ಟಿದ್ದಾರೆ. ತಂದೆ ತಾಯಿ ಏನೋ ಕೈ ತೊಳ್ಕೊಂಡಿದ್ದಾರೆ ಮದುವೆ ಮಾಡಿಕೊಟ್ಟು. ಅದಾದ ನಂತರ ಅಸಲಿ ಕಹಾನಿ ಶುರುವಾಗಿದೆ ಎಸ್ ನಾರಾಯಣ್ ಅವರ ಮನೆಯಲ್ಲಿ. ಪದೇ ಪದೇ ಕಿರಿಕನ್ನ ಮಾಡೋದು, ಪದೇ ಪದೇ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾ ಇದ್ರು ಪವಿತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲೂ ಕೂಡ ಹೊಂದ್ಕೊಂಡು ಹೋಗ್ತಾ ಇರಲಿಲ್ಲ. ತನ್ನ ತಂದೆ ತಾಯಿಯ ಮನೆಯಲ್ಲಿ ಯಾವ ರೀತಿಯಾಗಿ ಇತ್ತೋ ಅವರ ಸ್ವಭಾವ, ಈ ಮಾವನ ಮನೆಯಲ್ಲೂ ಕೂಡ ಅದೇ ರೀತಿಯಾಗಿ ಅವರ ಸ್ವಭಾವ ಮುಂದುವರೆದುಕೊಳ್ತಾ ಹೋಗಿದೆ. ಅಲ್ಲಿ ಬದಲಾವಣೆ ಅನ್ನುವಂತಹ ಬಿರುಗಾಳಿ ಅಂತೂ ಬೀಸೇ ಇಲ್ಲ. ತಂದೆ ಮನೆಯಲ್ಲಿ ನಾನೇನೋ ಬದುಕ್ಬಿಟ್ಟೆ ಬಿಡು ಆಯಿತು, ಇನ್ನು ಅಟ್ಲೀಸ್ಟ್ ನಾನು ನನ್ನ ಗಂಡನ ಮನೆಯಲ್ಲಾದರೂ ಹೊಂದ್ಕೊಂಡು ಹೋಗಬೇಕು ಅನ್ನುವಂತಹ ಮಾತೇ ಇಲ್ವಂತೆ. ಅಷ್ಟರ ಮಟ್ಟಿಗೆ ಕಿರಿಕನ್ನ ಮಾಡ್ತಾ ಇದ್ರಂತೆ. ಏನೋ ಬಿಡು ಚಿಕ್ಕ ಹುಡುಗಿ, ಮುಂದೊಂದು ದಿನ ಸರಿ ಹೋಗ್ತಾರೆ ಅಂತ ಹೇಳಿ ಎಲ್ಲವನ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇತ್ತಂತೆ ನಾರಾಯಣ್ ಅವರ ಕುಟುಂಬ. ಸೊ ಹಾಗಾಗಿ ಇಲ್ಲಿ ಗಲಾಟೆ ಯಾರು ಮಾಡ್ತಾ ಇದ್ರು, ಯಾಕಾಗಿ ಮಾಡ್ತಾ ಇದ್ರು, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ರು ಅಂತ ಹೇಳಿ ಒಂದು ವರ್ಷನನ್ನ ನಾವು ನೋಡಿದ್ದೇವೆ. ಆದ್ರೆ ಇಲ್ಲಿ ಅವರ ಈ ಪವಿತ್ರ ಅವರ ಹಸ್ಬೆಂಡ್ ಕಥೆ ಏನು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ.